ನಮಸ್ತೆ. ಪದ್ಮವೇಣಿ ಕನ್ನಡವಾಣಿಯಿಂದ ಎಲ್ಲರಿಗೂ ಬೆಳಗಿನ ಶುಭೋದಯ. ಆತ್ಮೀಯ ಕೇಳುಗರೆ, ಕಳೆದ ಸಂಚಿಕೆಯಲ್ಲಿ ಕರ್ವಾಲೋ ಕಾದಂಬರಿಯ ಓದು ಭಾಗ 4 ಹಂಚಿಕೊಂಡಿರುತ್ತೇವೆ. ಭಾಗ 5 ಓದು ನಿಮಗಾಗಿ. ಕರ್ವಾಲೋ ಅವರನ್ನು ಒಂದು ದಿನ ಸಂಧಿಸಿ ಮಾತನಾಡಬೇಕಾದ ಪ್ರಸಂಗ ಬಂತು. ನನ್ನ ಗದ್ದೆಗೆ ಒಂದು ಬಗೆಯ ಹುಳುವಿನ ಕಾಟ ಆರಂಭವಾಗಿತ್ತು. ಅದು ಕಾಡು ಕಡಿದು ಹೊಸದಾಗಿ ಮಾಡಿಸಿದ ಗದ್ದೆಯಾದ್ದರಿಂದ ಅದರಿಂದ ನಾನು ಅನುಭವಿಸಿದ ನಷ್ಟ ತೊಂದರೆಗಳಿಗೆ ಕೊನೆ ಮೊದಲೇ ಇರಲಿಲ್ಲ. ಮೊದಲನೆಯ ವರ್ಷವಂತೂ ಹಾಕಿದ ಭತ್ತವೆಲ್ಲ ಬೃಹದಾಕಾರವಾಗಿ ಜೊಂಡಿನಂತೆ ಬೆಳೆದು ಹಲವಾರು ಜುಳ್ಳು ಕಾಳುಗಳನ್ನು ಬಿಟ್ಟಿತ್ತು. ಭತ್ತ ತೂರಿದ ಭತ್ತವಷ್ಟೂ ಗಾಳಿಗೆ ಹಾರಿ ಹೋಗಿ ಕುಯ್ಲು ಮಾಡಿಸಿದ ಖರ್ಚು ಕೂಡ ಗಿಟ್ಟಿರಲಿಲ್ಲ. ಈ ವರ್ಷವಂತೂ ನಾಟಿಯಿಂದಲೇ ತೊಂದರೆ ಆರಂಭವಾಯಿತು. ಅಗೇಡಿ ಸರಿಯಾಗಿ ಬರದೆ ಹಾಕಲು ಸಸಿ ಕಡಿಮೆ ಬಂದಿತ್ತು. ಜೊತೆಗೆ ಯಾವನೋ 2 ಕಿಡಿಗೇಡಿ ಎತ್ತುಗಳನ್ನು ನನಗೆ ಟೋಪಿ ಹಾಕಿದ್ದ. ಗದ್ದೆ ಹೂಡಲು ನೊಗ ಕತ್ತಿಗೆ ಹಾಕಿದೊಡನೆಯೇ ಗದ್ದೆಯಲ್ಲಿ ಸತ್ತವರಂತೆ ಮಲಗಿಬಿಡುತ್ತಿದ್ದವು. ಹೊಡೆದರೂ ಇಲ್ಲ, ಬಡಿದರೂ ಇಲ್ಲ. ಅವುಗಳ ಬಾಲಗಳನ್ನು ಹಿಡಿದು ತಿರುಪಿ ನನಗೆ ಸಾಕಾಗಿ ಹೋಯಿತು. ಇದರೊಡನೆಯೇ ಅವು ಹೊಟ್ಟೆ ಉಬ್ಬರಿಸಿದಂತೆ ಮಾಡಿಕೊಂಡು ಕಣ್ಣುಗಳನ್ನು ಊದಿಸಿಕೊಂಡು ಮರಣಾವಸ್ಥೆಯಲ್ಲಿರುವಂತೆ ನಟನೆಯನ್ನೂ ಮಾಡತೊಡಗಿದ್ದವು. ಈ ಗಂಡಾಂತರಗಳನ್ನೆಲ್ಲ ಹೇಗೋ ದಾಟಿ ನಾಟಿ ಮುಗಿಸಿದ್ದ ನನಗೆ ಈಗ ಯಾವುದೋ ಅದೃಶ್ಯ ಹುಳುಗಳ ಕಾಟ ಇದಿರಾಗಿತ್ತು. ಹುಳುಗಳು ಪತ್ತೇ ಇರುತ್ತಿರಲಿಲ್ಲ, ಆದರೆ ಎಲೆಗಳು ಮಾತ್ರ ತಿಂದಿರುತ್ತಿದ್ದವು. ಯಾವುದೇ ಔಷಧಿ ಹೊಡೆದರೂ ಪರಿಸ್ಥಿತಿಯಲ್ಲಿ ಯಾವ ಬದಲಾವಣೆಯೂ ಕಂಡುಬರಲೇ ಇಲ್ಲ. ಎಲ್ಲರೂ ಇದು ದಯ್ಯದ ಕಾಟ ಎಂದು ನಿಸ್ಸಂಶಯ ನಿರ್ಧಾರಕ್ಕೆ ಬಂದಿದ್ದರು. ನಾನು ಈ ಮೌಢ್ಯಕ್ಕೆ ಶರಣಾಗುವ ಮೊದಲು ಕರ್ವಾಲೋರವರನ್ನು ಒಮ್ಮೆ ನೋಡಬೇಕೆಂದು ನಿರ್ಧರಿಸಿದೆ. ಅವರ ರಿಸರ್ಚ್ ಸ್ಟೇಷನ್ಗೆ ಒಮ್ಮೆ ಹೋದೆ. ಒಳಗೆ ಎಂತೆಂಥದೋ 108 ಉಪಕರಣಗಳು, ಟೆಸ್ಟ್ ಟ್ಯೂಬ್ಗಳು, ಫ್ಲಾಸ್ಕುಗಳು ಮುಂತಾದವುಗಳ ನಡುವೆ ಒಬ್ಬ ಸಿಗರೇಟು ಸೇದುತ್ತಾ ದಪ್ಪ ಗಾಜಿನ ಕನ್ನಡಕದ ಗೂಬೆ ಮೋರೆಯಾತ ಕೆಲಸ ಮಾಡುತ್ತಿದ್ದ. ಕರ್ವಾಲೋ ಇಲ್ಲಿದ್ದಾರೋ ಎಂದು ಕೇಳಿದೆ. ಅವನು ಮಾತನಾಡದೆ ಒಂದು ಬಾಗಿಲತ್ತ ಕೈ ಮಾಡಿ ಆಶ್ಚರ್ಯದಿಂದ ನನ್ನನ್ನು ನೋಡಿದ. ನಾನು ಅವನು ತೋರಿದ ಬಾಗಿಲತ್ತ ಹೋಗಿ ತಟ್ಟಿದೆ. ಪಕ್ಕ ಪ್ರೊಫೆಸರ್ ಕರ್ವಾಲೋ ಎಂದು ಒಂದು ಬೋರ್ಡ್ ಇತ್ತು. ಒಂದು ಸಣ್ಣ ದನಿ ಒಳಗಿನಿಂದ ಕಮಿನ್ ಎಂದಿತು. ಬಾಗಿಲನ್ನು ದೂಡಿ ಒಳಗೆ ಹೋದೆ. ಪ್ರೊಫೆಸರ್ ಕರ್ವಾಲೋ ಫೈಲ್ಗಳನ್ನು ಇಟ್ಟುಕೊಂಡು ಏನನ್ನೋ ನೋಟ್ ಮಾಡಿಕೊಳ್ಳುತ್ತಾ ಇದ್ದರು. ಎದುರಿಗೆ 2 ಐಪೀಸ್ ಇರುವ ಒಂದು ಮೈಕ್ರೋಸ್ಕೋಪ್ ಇತ್ತು. ನನ್ನನ್ನು ನೋಡಿ ಕುರ್ಚಿ ತೋರಿಸಿ ಎಸ್ ಎಂದರು. ನಾನು ಮಾತು ಆರಂಭಿಸಬಹುದೆಂದು ತಿಳಿದು ನನ್ನ ಗದ್ದೆಗೆ ಉಂಟಾಗಿರುವ ತೊಂದರೆಗಳನ್ನೆಲ್ಲ ವಿವರಿಸಿದೆನು. ಅವರು ಎಲ್ಲವನ್ನೂ ತೀರಾ ಸಮಾಧಾನದಿಂದ ಕೇಳಿ, ನಾನು ನೋಡಿ ಅನಂತರ ನಿರ್ಣಯ ಹೇಳುತ್ತೇನೆ. ನೀವು ಇನ್ನೊಮ್ಮೆ ಬರುವಾಗ ಹುಳುಗಳನ್ನು ತನ್ನಿ. ಸದ್ಯಕ್ಕೆ ನೀವು ಇಷ್ಟು ಮಾಡಿ, ಗದ್ದೆ ನೀರನ್ನು ಸಂಪೂರ್ಣ ತೆಗೆಯಿರಿ. ಆ ಹುಳುಗಳು ಗಿಡದ ಬೊಡ್ಡೆಗಳಲ್ಲಿ ನೀರಿನೊಳಗೆ ಮುಳುಗಿಕೊಂಡಿರುತ್ತವೆ. ಆದ್ದರಿಂದ ನಿಮ್ಮ ಔಷಧಿ ಅವನ್ನು ತಲುಪಿಯೇ ಇಲ್ಲ. ನಿಮ್ಮ ವಿವರಣೆ ನೋಡಿದರೆ ಅವು ಆರ್ಮಿ ವರ್ಮ್ ಇರಬೇಕು ಎಂದರು. ಅರೆ ಬೆಳ್ಳಗಾಗಿದ್ದ ಗಡ್ಡ ಮೀಸೆ, ಹದ್ದಿನ ಕೊಕ್ಕಿನಂಥ ಮೂಗು, ತೀರಾ ಗಂಭೀರವಾದ ಕಣ್ಣುಗಳು ಮುಂತಾದವುಗಳಿಂದ ಕರ್ವಾಲೋ ಬಹಳ ಗಂಭೀರವಾಗಿ ಕಾಣುತ್ತಿದ್ದರು. ಸುಮಾರು 50 ವರ್ಷದವರಿರಬಹುದು. ಮಂಗಳೂರು ಕಡೆಯ ಕ್ರಿಶ್ಚಿಯನ್ನರಂತೆ ಕಂಡರು. ಕನ್ನಡವನ್ನು ಅವರಂತೆಯೇ ಬಹಳ ಗ್ರಾಂಥಿಕವಾಗಿ ಆಡುತ್ತಿದ್ದರು. ಮಂದಣ್ಣ ಅವರ ಶಿಷ್ಯನಾಗುವ ಯಾವುದೇ ಸಾಧ್ಯತೆಯೂ ನನಗೆ ಕಾಣಲಿಲ್ಲ. ಡೋಂಗಿ ಹೊಡೆದಿದ್ದಾನೆಂದುಕೊಂಡೆ. ಮಾತು ಮುಗಿದ ನಂತರ ಲೋಕಾಭಿರಾಮವಾಗಿ ಹರಟುತ್ತಾ ಕೂರಲು ಮನಸ್ಸಾಗಲಿಲ್ಲ. ಆದ್ದರಿಂದ ಬರ್ತೀನಿ ಸಾರ್, ನಿಮಗೆ ತೊಂದರೆ ಕೊಟ್ನೇನೋ ಎಂದು ಎದ್ದೆ. ಮಿಸ್ಟರ್ ಎಂದು ನನ್ನನ್ನು ತಡೆದು, ಮೈ ಡಿಯರ್ ಯಂಗ್ ಮ್ಯಾನ್, ಈ ಮಾತನ್ನು ನೀವು ಸೀರಿಯಸ್ ಆಗಿ ಹೇಳಿಲ್ಲ ಅಂತ ತಿಳಿದಿದ್ದೀನಿ. ನನ್ನ ಕೆಲಸ ಇಲ್ಲಿ ನಿಮ್ಮಂಥವರ ತೊಂದರೆ ತಾಪತ್ರೆಗಳನ್ನು ನೋಡಿಕೊಳ್ಳೋದು, ಕೈಲಾದ ಸಹಾಯ ಮಾಡೋದು. ಆದ್ದರಿಂದ ನನಗೆ ತೊಂದರೆ ಕೊಡುವುದು ನಿಮ್ಮ ಹಕ್ಕು ಎಂದರು. ಬೇರಾರ ಬಾಯಲ್ಲಿಯಾದರೂ ಕೇವಲ ಅಧಿಕಾರಶಾಹಿಯ ಬೊಗಳೆಯಾಗಬಹುದಾದ ಈ ಉಕ್ತಿಗಳು ಕರ್ವಾಲೋರವರ ಪ್ರಾಮಾಣಿಕ ಧ್ವನಿಯಲ್ಲಿ ಸಹಜವಾಗಿ ಬಂದವು. ನಾನು ಬಾಗಿಲನ್ನು ತಳ್ಳಿಕೊಂಡು ಹೊರಬಂದೆ. ಆ ಹುಳುಗಳೆಲ್ಲ
ಕರ್ವಾಲು ಊಹಿಸಿದಂತೆಯೇ ವರ್ತಿಸಿದ್ದವು. ಭತ್ತದ ಸಸಿಗಳ ಬೊಡ್ಡೆಯಲ್ಲಿ ನೀರಿನೊಳಗೆ ಮುಳುಗಿಕೊಂಡು ಒಂದೊಂದು ಗಿಡದೊಳಗೂ ಡಜನ್ಗಟ್ಟಲೆ ಕುಳಿತಿದ್ದವು. ನೀರು ಖಾಲಿ ಮಾಡುತ್ತಿದ್ದಂತೆಯೇ ಗದ್ದೆ ನೆಲದ ಮೇಲೆ ತೆವಳಾಡಲಾರಂಭಿಸಿದ ಅವುಗಳನ್ನು ಹಕ್ಕಿ, ಕಪ್ಪೆ, ಇರುವೆ ಮುಂತಾದವು ಹಿಡಿದು ಹಬ್ಬ ಮಾಡಿದವು. ಅನಂತರ ನಾವು ಔಷಧಿ ಸಿಂಪಡಿಸಿ ಅವುಗಳನ್ನು ನಾಮಾವಶೇಷ ಮಾಡಿದೆವು. ಆದರೆ ನನ್ನ ಗದ್ದೆಯನ್ನು ಆಗಲೇ ಅವು ಅರ್ಧಕ್ಕರ್ಧ ತಿಂದು ಹಾಕಿದ್ದವು. ಕರ್ವಾಲೋರಿಗೆ ನಾನು ಹುಳುಗಳನ್ನು ಒಯ್ದುಕೊಟ್ಟಾಗ ಅವರ ಊಹೆ ನಿಜವಾದುದನ್ನು ಕಂಡು ಬಹಳ ಖುಷಿಯಾಯಿತು. ನಾನು ಅವರಿಗೆ ಕೈಗೊಂಡ ಕ್ರಮಗಳನ್ನೆಲ್ಲ ವಿವರಿಸಿ ಹಿಂದಿರುಗುತ್ತಿದ್ದಾಗ ಪದೇ ಪದೇ ಬರುತ್ತಾ ಇರುವಂತೆಯೂ ಈವರೆಗೆ ಅವರ ರಿಸರ್ಚ್ ಸೆಂಟರ್ಗೆ ಬಂದಿರುವ ರೈತನೆಂದರೆ ನಾನೊಬ್ಬನೇ ಎಂದು ಹೇಳಿದರು. ನಾನು ಆಶ್ಚರ್ಯಚಕಿತನಾದೆ. ಏಕೆಂದರೆ ಈವರೆಗೂ ಅನೇಕ ಕಡೆ ಅನೇಕರು ತಮ್ಮ ಮಾತುಕತೆಗಳಲ್ಲಿ ಹೆಸರಿಸುತ್ತಿದ್ದ ಕರ್ವಾಲು ಎಂಬ ವ್ಯಕ್ತಿ ಇವರೇನೋ ಎಂದು ಅನುಮಾನವಾಯಿತು. ಯಾಕೆ ಸಾರ್, ಲಕ್ಷ್ಮಣ್ ಗೌಡ್ರು, ಕರಿಗೌಡ್ರು, ಚಂದ್ರೇಗೌಡ್ರು, ಸಿಲ್ವಾ, ಬುಡನ್ ಸಾಹೇಬ್ರು ಎಲ್ಲ ನಿಮ್ಮ ಬಗ್ಗೆ ಬಹಳ ಮಾತಾಡ್ತಿರ್ತಾರೆ ಎಂದೆ. ಕರ್ವಾಲೋರ ಆತ್ಮೀಯತೆಯಿಂದ ನನಗೆ ಕೊಂಚ ಸಲುಗೆ ಬಂದಿತ್ತು. ಕರ್ವಾಲೋರವರು, ಆಹಾ ಹೌದಾ, ಆದರೆ ಅವರು ಯಾರೂ ನನಗೆ ಗೊತ್ತೇ ಇಲ್ಲ ನೋಡಿ. ಯಾವುದೋ ಫಂಕ್ಷನ್ಗಳಲ್ಲಿ ಮೀಟ್ ಮಾಡಿರುತ್ತಾರೆ, ನನಗೆ ಮರೆತೇ ಹೋಗಿರುತ್ತೆ. ನನಗೂ ಅವರಿಗೂ ಒಂದು ಸಮಾನ ಮಾಧ್ಯಮ ಇಲ್ಲೇ ಇಲ್ಲ. ಈ ಊರಿಗೆ ಗೆಜೆಟೆಡ್ ಆಫೀಸ್ ಅಂದರೆ ನಾನೊಬ್ಬನೇ ನೋಡಿ. ಹಾಗಾಗಿ ಸಮಾರಂಭಗಳ ಅಧ್ಯಕ್ಷತೆಯನ್ನೆಲ್ಲ ನನ್ನ ತಲೆಗೆ ಕಟ್ಟಿಬಿಡ್ತಾರೆ. ಮೊನ್ನೆ ಆಗಸ್ಟ್ 15ಕ್ಕೆ ಮಂತ್ರಿಗಳ ಭಾಷಣ ಇತ್ತು. ನನ್ನನ್ನೇ ಅಧ್ಯಕ್ಷತೆಗೆ ಕರೆದಿದ್ದರು. ನನ್ನಂಥ ವಿಜ್ಞಾನಿಗೆ ಏನು ತಾನೇ ಭಾಷಣ ಮಾಡೋದಿರುತ್ತೆ ಹೇಳಿ ಎಂದರು. ನಾನು ಚಕಿತನಾಗಿ, ಹೌದಾ ಸಾರ್ ಎಂದೆ. ಎಸ್, ಆದರೆ ನನ್ನ ಮಗಳಿಗೆ ಹುಷಾರಿಲ್ಲ ಅಂತ ನನ್ನ ಅಳಿಯ ಟೆಲಿಗ್ರಾಮ್ ಕೊಟ್ಟಿದ್ದರಿಂದ ನಾನು ಬೊಂಬಾಯಿಗೆ ಹೋಗಬೇಕಾಯಿತು ಎಂದರು. ನೀವು ಬೊಂಬಾಯಿಗೆ ಹೋಗಿದ್ದು ಒಳ್ಳೆಯದೇ ಆಯಿತು ಸರ್ ಎಂದು ಜೇನುಗಳು ಯಾವ ಪ್ರಚೋದನೆಯೂ ಇಲ್ಲದೆ ಬಂದು ಕಚ್ಚಿ ಆ ಸಮಾರಂಭ ಬರಕಾಸ್ತಾದುದನ್ನೂ ಹೇಳಿದೆ. ಪುಡಾರಿಗಳೆಲ್ಲ ಕಚ್ಚೆಗಿತ್ತುಕೊಂಡು ಓಡಿದ್ದನ್ನು ಕೇಳಿ ಚೆನ್ನಾಗಿ ನಕ್ಕರು. ಮಂದಣ್ಣ ಬ್ಯಾಂಡು ಉರುಳಿಸಿಕೊಂಡು ಬಿದ್ದದ್ದನ್ನೂ ಹೇಳಿದೆ. ಸ್ಕೌಂಡ್ರಲ್, ಆ ಕೆಲಸ ಬೇರೆ ಮಾಡ್ತಾನೋ ಅವನು? ಮಂದಣ್ಣ ನಿಮಗೆ ಗೊತ್ತೋ ಸಾರ್ ಎಂದು ಕೇಳಿದೆ. ಓ ಎಸ್, ನನಗೆ ಚೆನ್ನಾಗಿ ಗೊತ್ತು. ಅವನೊಬ್ಬ ವಂಡರ್ಫುಲ್ ಫೆಲೋ. ಒಂದು ರೀತಿಯಲ್ಲಿ ನನ್ನ ಶಿಷ್ಯ ಅವನು ಎಂದರು. ಎಲಾ ಲೌಡಿ ಮಗನೇ, ಈ ವಿಜ್ಞಾನಿ ಪ್ರೊಫೆಸರ್ ಹತ್ತಿರ ಏನು ಶಿಷ್ಯವೃತ್ತಿ ಮಾಡ್ತಾನಪ್ಪ ಇವನು. ಇವರು ನೋಡಿದರೆ ಈ ಊರಿನ ದೊಡ್ಡ ಮನುಷ್ಯರೊಬ್ಬರೂ ಗೊತ್ತಿಲ್ಲ ಅಂತಾರೆ ಎಂದು ಒಳಗೆ ಅಂದುಕೊಂಡೆ. ಕರ್ವಾಲು ಹೇಳಿದರು. ಜೇನುಗಳು ಮಂದಣ್ಣನ ಡ್ರಮ್ ಸದ್ದಿನಿಂದಲೇ ಕೋಪಗೊಂಡಿರಬೇಕು. ತನ್ನಿಂದ ತಾನೇ ಪ್ರಚೋದನೆ ಇಲ್ಲದೆ ಮನುಷ್ಯರ ಮೇಲೆ ಎರಗುವ ಜೇನು ಭಾರತದಲ್ಲಿಲ್ಲ. ದಕ್ಷಿಣ ಆಫ್ರಿಕಾದಲ್ಲಿ ಮಾತ್ರ ಒಂದು ಜಾತಿಯ ಜೇನುಗಳು ಈ ರೀತಿ ವರ್ತಿಸುತ್ತವೆ. ಮೋಮೋ ಬಿ ಎಂದು ಅದರ ಹೆಸರು. ಅಂತೂ ಈ ಅನಾಹುತ ನನ್ನ ಅಧ್ಯಕ್ಷತೆಯಲ್ಲಿ ನಡೆಯಲಿಲ್ಲವಲ್ಲ ಎಂದು ಸಮಾಧಾನ ಸೂಚಿಸಿದರು. ನಾನು ಬರ್ತೀನಿ ಸಾರ್ ಎಂದು ಹೇಳಿ ಹೊರಟೆ. ಮನಸ್ಸಿನಲ್ಲೇ, ಮಂದಣ್ಣ ಕರ್ವಾಲು ಏನಾದರೂ ಅಧ್ಯಕ್ಷತೆ ವಹಿಸಿದ್ದರೆ ಸರಿಯಾದ ತಿರುಮಂತ್ರ ಹಾಕ್ತಿದ್ದ ಗುರುಗಳಿಗೆ. ಅದೃಷ್ಟವಶಾತ್ ಅವರು ತಪ್ಪಿಸಿಕೊಂಡರು ಎಂದುಕೊಂಡೆ. ನಾನು ಮಂದಣ್ಣನ ಡ್ರಮ್ ಘಟನೆಯ ನಂತರ ಸುಮಾರು ದಿನ ಅವನನ್ನು ನೋಡಲೇ ಇಲ್ಲ. ಕರ್ವಾಲು ಮಾತ್ರ ತಮ್ಮ ಸಂಶೋಧನಾ ಕೇಂದ್ರದ ಹೊರಗೆ ಹಲೋ ಎಂದು ಕೈ ಬೀಸುತ್ತಾ ಆಗೀಗ ಕಾಣಸಿಗುತ್ತಿದ್ದರು. ಹೀಗಿರಬೇಕಾದರೆ ಇನ್ನೊಮ್ಮೆ ಹಠಾತ್ತಾಗಿ ಮಂದಣ್ಣನನ್ನು ಸಂಧಿಸುವ ಯೋಗ ಒದಗಿ ಬಂತು. ಪ್ಯಾರ ಒಂದು ದಿನ ಅಕ್ಕಿ ಹಿಟ್ಟು ಮಾಡಿಸಿಕೊಂಡು ಬರಲು ನಮ್ಮೂರಿನಿಂದ 5-6 ಮೈಲಿ ದೂರದಲ್ಲಿದ್ದ ನಾಗನಹಳ್ಳಿಗೆ ಹೋಗಿದ್ದ. ಹಿಟ್ಟು ಮಾಡಿಸಿಕೊಂಡು ನಾಗನಹಳ್ಳಿ ಬಸ್ ಸ್ಟ್ಯಾಂಡ್ನಲ್ಲಿ ಬಸ್ಸಿಗೆ ಕಾಯುತ್ತಾ ಮಂದಣ್ಣ ನಿಂತಿದ್ದನಂತೆ. ನಮ್ಮ ಮನೆಗೆ ಬಂದಿದ್ದಾಗ ಪ್ಯಾರ ನಮ್ಮ ಮನೆಗೆಲಸ ಮಾಡುತ್ತಿರುವುದನ್ನು ತಿಳಿದಿದ್ದ. ಆದ್ದರಿಂದ ಪ್ಯಾರನನ್ನು ಮಾತನಾಡಿಸಿದನಂತೆ. ಕೊಂಚ ಮಾತಾಡಿದ ನಂತರ ಪ್ಯಾರನನ್ನು ಒಂದು ಪಕ್ಕಕ್ಕೆ ಕರೆದು, ಏನೋ ನಿಮ್ಮ ಸಾಹುಕಾರರು ಎನ್ವಿ ತಗೊಂತಾರೇನೋ ಎಂದು ಪಿಸುಮಾತಿನಲ್ಲಿ ಕೇಳಿದನಂತೆ. ಅವನು ಪಕ್ಕಕ್ಕೆ ಗುಟ್ಟಾಗಿ ಕೇಳಿದ ಥರದಲ್ಲಿ ಎನ್ವಿ ಎಂದರೆ ಯಾವುದೋ ಮಾದಕ ಪಾನೀಯವಿರಬೇಕೆಂದು ತಿಳಿದ ಪ್ಯಾರ, ಚೇಚೆ ಅವರಿಗೆ ಅಂಥದ್ದೆಲ್ಲ ಅಭ್ಯಾಸ ಇಲ್ಲ ಎಂದನಂತೆ. ಹಂಗಾರೆ ನಿಮ್ಮ ಸಾಹುಕಾರು ಯಾವ ಜಾತಿನೋ ಎಂದನಂತೆ. ಪ್ಯಾರ ಗೌಡ್ರು ಎಂದ. ಲಿಂಗಾಯತ ಗೌಡ್ರ? ಇಲ್ಲಪ್ಪ, ಒಕ್ಕಲಿಗರು. ಹಂಗಾರೆ ಮಾಂಸ ತಿನ್ಬೇಕಲ್ಲ? ಓ ಅದಾ, ಅದು ತಿಂತಾರೆ ಎಂದು ಪ್ಯಾರ ಹೇಳಿದನಂತೆ. ಹಂಗಾರೆ ಪಿಗ್ ಮಟನ್ ಸ್ವಲ್ಪ ನಾಳೆ ತಂದ್ಕೊಡ್ಲೇನೋ ಎಂದು ಕೇಳಿದಕ್ಕೆ ಪ್ಯಾರ ಓಹ್ ಆಗಲಿ ಎಂದನಂತೆ. ಪ್ಯಾರ ನಡೆದುದನ್ನೆಲ್ಲ ಕಣ್ಣಿಗೆ ಕಟ್ಟುವಂತೆ ಹೇಳಿದ.
ಲೋ ಪ್ಯಾರ, ಪಿಗ್ ಮಟನ್ ಅಂದ್ರೇನು ಗೊತ್ತೇನೋ ಎಂದೆ. ಮಟನ್ ಅಂದರೆ ಮಾಂಸ ಅಲ್ವಾ ಸ್ವಾಮಿ? ನಮ್ಮ ಭಾವ ಮೂಡುಗೆರೆಯಲ್ಲಿ ಫ್ಯಾನ್ಸಿ ಮಟನ್ ಸ್ಟಾಲ್ ಇಟ್ಟಿದ್ದಾನೆ ಎಂದ. ಮಂದಣ್ಣ ಹಂದಿ ಮಾಂಸಕ್ಕೆ ಪಿಗ್ ಮಟನ್ ಅಂದಿದ್ದಾನೆ ಕಣೋ. ನಿನ್ನ ಮನೆ ಹಾಳಾಗ ಅವನು ಇಂಗ್ಲೀಷ್ಗೆ ಬೆಂಕಿ ಹಾಕ. ಮಾರನೇ ದಿನ ಮಂದಣ್ಣ ಒಂದು ಚೀಲದಲ್ಲಿ ಪಿಗ್ ಮಟನ್ ಹೊತ್ತುಕೊಂಡು ಬಂದ. ಚೀಲದಿಂದ ಕೆಂಬಣ್ಣದ ನೀರು ಇಳಿಯುತ್ತಿತ್ತು. ನಾನು ಕೊಂಚ ಜುಗುಪ್ಸೆಯಿಂದ ಅವನ ಚೀಲದ ಕಡೆಗೆ ನೋಡಿದೆ. ನನ್ನ ನೋಟದ ಇಂಗಿತವನ್ನು ಅರಿತವನಂತೆ ಮಂದಣ್ಣ, ಏನು ಹೆದರ್ಕೋಬೇಡಿ ಸಾರ್, ಭಾಳ ಒಳ್ಳೆ ಹಂದಿ, ಬರೀ ಚರ್ಬಿನೇ ಒಂದು ಗೇಣು ದಪ್ಪ ಇದೆ, ಒಳ್ಳೆ ಕೊಬ್ಬರಿ ಹಂಗಿದೆ, ಶಾಖ ತಾಗಿಸದೇ ತಿನ್ಬೋದು ಎಂದು ಲಾಲಾಜಲ ಸಮ್ಮಿಶ್ರಿತ ಬಾಯಲ್ಲಿ ಅದನ್ನು ಹೊಗಳತೊಡಗಿದ. ಒಳ್ಳೆದು ಕಣೋ, ಆದರೆ ಯಾರಿಗೂ ಹಂದಿ ಮಾಂಸ ತಂದುಕೊಟ್ಟೆ ಅಂತ ಹೇಳಬೇಡ ಕಣೋ ಎಂದೆ. ಅವನು ಆಶ್ಚರ್ಯದಿಂದ ಯಾಕೆ ಸಾರ್ ಎಂದು ಕೇಳಿದ. ನಾನು ಹಂದಿ ಮಾಂಸದ ಬಗ್ಗೆ ಉಂಟಾಗಿರುವ ಹಲವು ತೊಡಕುಗಳನ್ನು ವಿವರಿಸಿ ಹೇಳಿದೆ. ಅದ್ರಾಗೇನಿದೆ ಸಾರ್, ತಿಂತಕ್ಕಂಥ ಪದಾರ್ಥ ಕರ್ವಾಲು ಸಾಹೇಬ್ರಿಗೆ ಸಪ್ಲೈ ಕೊಡ್ತೀನಿ ಎಂದು ಹೇಳಿದ. ನಿನ್ನ ಕೆಲಸದ ವಿಷಯ ಏನಾಯ್ತಯ್ಯ ಎಂದು ಕೇಳಿದಕ್ಕೆ, ಎಲ್ಲಿ ಕೆಲಸ ಸರ್, ಅವತ್ತು ಜೇನು ಕೈಲಿ ಹೊಡೆಸಿಕೊಂಡ ಮೇಲೆ ಮಿನಿಸ್ಟ್ರಿಗೆ TBಲಿ ವಾಂತಿ ಭೇದಿ ಶುರುವಾಯ್ತಂತೆ. ಚಿಕ್ಕಮಗಳೂರು ಆಸ್ಪತ್ರೆಯಲ್ಲಿ ಔಷಧಿ ಕೊಡಿಸೋಕಂತ ಕೂಡಲೇ ಅವರನ್ನು ತಗೊಂಡು ಹೋದ್ರಂತೆ. ನಾನು ಬ್ಯಾಂಡ್ ಹೊತ್ಕೊಂಡು ಓಡೋಗ್ತಾ ಬಿದ್ದು ಕಾಲು ಉಗುರು ಕಿತ್ತು ಬ್ಯಾಡ ಪಜೀತಿ ಎಂದ. ಅಲ್ಲೋ, ನಿನ್ನ ಬ್ಯಾಂಡ್ನ ಶಬ್ದಕ್ಕೆ ಜೇನುಗಳು ಹಾಗೆ ರೇಗಿದ್ದಂತೆ ಕಣೋ ಎಂದೆ. ಅದು ಹೇಗೆ ಸರ್, ಆ ಸ್ಕೂಲ್ ಹುಡುಗರದ್ದೇ ಆ ಕಿತಾಪತಿ, ಅವರೇ ಯಾರೋ ಕಲ್ಲು ಹೊಡೆದಿದ್ದಾರೆ. ಜೇನು ಕಾಟ ಮುಗಿದ ಮೇಲೆ ಪೊಲೀಸ್ನವ್ರ ಕಾಟ ಶುರುವಾಗಿತ್ತು. ಸಿಕ್ಕೋರನ್ನೆಲ್ಲ ಸ್ಟೇಷನ್ನಿಗೆ ಎಳೆದುಕೊಂಡು ಹೋದ್ರಂತೆ ಎಂದ. ಇಲ್ಲ ಕಣೋ, ಕರ್ವಾಲು ಸಾಹೇಬ್ರೇ ಹೇಳಿದ್ರು ನಿನ್ನ ಬ್ಯಾಂಡಿನ ಗಲಾಟೆಯಿಂದನೇ ಅಂತ ಎಂದೆ. ಅಲ್ಲ, ಬ್ಯಾಂಡ್ ಹೊಡೆದ್ರೆ ಅದಕ್ಕೇನು ಅಂತೀನಿ ಎಂದು ಯೋಚಿಸಿದ. ಸದ್ಯ ಪೊಲೀಸ್ನವರಿಗೆ ಗೊತ್ತಾಗ್ಲಿಲ್ಲ, ಇಲ್ದಿದ್ರೆ ಬ್ಯಾಂಡು ಬಜಾಯಿಸ್ತಿದ್ರು ಎಂದು ಸಮಾಧಾನ ತಾಳಿದ. ಮಂದಣ್ಣ ಹಣ ತೆಗೆದುಕೊಂಡು ಹೋದ. ಅವನು ಹೋದ ಮೇಲೆ ನನಗೆ ಏನೋ ಹೊಳೆದಂತಾಯಿತು. ಬಹುಶಃ ಪಿಗ್ಮಟನ್ ದೆಸೆಯಿಂದಲೇ ಇವನು ಕರ್ವಾಲೋರಿಗೆ ಆಪ್ತನಾಗಿರಬಹುದೆಂದು ಊಹಿಸಿದೆ. ಏಕೆಂದರೆ ಈ ಗುಳ್ಳು ಮಂದಣ್ಣನಿಗೂ ಆ ವಿಜ್ಞಾನಿಗೂ ಬೇರೆ ಯಾವುದೇ ರೀತಿಯ ಸಮಾನ ಮಾಧ್ಯಮ ನನಗೆ ಹೊಳೆಯಲಿಲ್ಲ. ಆದರೆ ನನ್ನ ಊಹೆ ಸುಳ್ಳಾಗಿತ್ತು. ಏಕೆಂದರೆ ಒಂದು ವಾರದ ತರುವಾಯ ಕರ್ವಾಲೋರನ್ನು ನೋಡಲು ಹೋಗಿದ್ದೆ. ಕರ್ವಾಲೋ ಇರಲಿಲ್ಲ. ಕರ್ವಾಲು ಸಹಾಯಕ ಗೂಬೆ ಮೋರೆಯ ದಪ್ಪ ಗಾಜಿನ ಕನ್ನಡಕದ ನಾಗರಾಜ್ ಅವರು ಒಂದು ವಾರ ಕಾಲ ರಜಾ ಹಾಕಿ ಮಂದಣ್ಣನ ಜೊತೆ ಎತ್ತಲು ಹೋದರೆಂದು ಹೇಳಿದ. ನನಗೆ ಆಶ್ಚರ್ಯವಾಯಿತು. ಮಂದಣ್ಣನ ಜೊತೆ ಎಲ್ಲಿಗೆ ಹೋದಾರು ಕರ್ವಾಲೋ ಎಂದು ಯೋಚಿಸಿದೆ. ಎಲ್ಲಿಗೆ ಹೋಗಿದ್ದಾರೆಂದು ಕೇಳಿದೆ. ಎಲ್ಲಿಗೋ ಗೊತ್ತಿಲ್ಲವೆಂದು ನಾಗರಾಜ್ ಹೇಳಿದ. ಅವನ ಅಸಡ್ಡೆ ಗಮನಿಸುವಷ್ಟು ಎದ್ದು ಕಾಣುತ್ತಿತ್ತು. ಆತ್ಮೀಯ ಕೇಳುಗರೆ, ಇದುವರೆಗೂ ನಮ್ಮ ಓದನ್ನು ಆಲಿಸಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಓದಿನಲ್ಲಿ ಮತ್ತೆ ಸಿಗೋಣ. ನಮಸ್ಕಾರಗಳು.